ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣರು ಬ್ರಹ್ಮಭಕ್ತರೊಡನೆ ಭಾಗ 1 ಎಂಬ 6ನೇ ಅಧ್ಯಾಯದ ಮುಂದುವರೆದ ಭಾಗ. ಪರಮಹಂಸರು ಹೇಳುತ್ತಿದ್ದಾರೆ, ಸಾತ್ವಿಕ ಭಕ್ತಿ ಎಂಬುದೂ ಇದೆ. ಸಾತ್ವಿಕ ಭಕ್ತ ಗೋಪ್ಯವಾಗಿ ಬಹುಶಃ ಸೊಳ್ಳೆ ಪರದೆಯೊಳಗೆ ಕುಳಿತು ಧ್ಯಾನ ಮಾಡುತ್ತಾನೆ. ಆತ ನಿದ್ದೆಯಿಂದೇಳಲು ಹೊತ್ತಾಗುತ್ತಿರುವುದನ್ನು ನೋಡಿ ಜನ ಭಾವಿಸಿಕೊಳ್ಳುತ್ತಾರೆ, ಬಹುಶಃ ಆತನಿಗೆ ರಾತ್ರಿ ವೇಳೆ ನಿದ್ದೆ ಬರುತ್ತಿಲ್ಲ ಅಂತ ಕಾಣುತ್ತದೆ ಎಂಬುದಾಗಿ. ಆತನಿಗೆ ತನ್ನ ಶರೀರದ ಮೇಲಿನ ಮಮತೆ ಕೇವಲ ಹಸಿವು ಇಂಗಿಸುವವರೆಗೆ ಮಾತ್ರ. ಒಂದಿಷ್ಟು ಸೊಪ್ಪು ಅನ್ನ ಸಿಕ್ಕಿದರೆ ಸಾಕು. ಊಟದ ಮನೆಯಲ್ಲಿ ವಿಶೇಷವಾದ ವ್ಯವಸ್ಥೆ ಏನೂ ಇಲ್ಲ. ಉಡುಗೆ ತೊಡುಗೆಗಳಲ್ಲೂ ಆಡಂಬರವೇನಿಲ್ಲ. ಮನೆಯ ಮುಟ್ಟು ತಟ್ಟುಗಳಲ್ಲಿ ಯಾವ ವಿಧವಾದ ನಯನಾಜೂಕೂ ಕಂಡುಬರುವುದಿಲ್ಲ. ಆತ ಹೊಗಳಬಟ್ಟತನ ಮಾಡಿ ಎಂದಿಗೂ ದ್ರವ್ಯ ಸಂಪಾದಿಸುವುದಿಲ್ಲ. ರಾಜಸಿಕ ಭಕ್ತ ಹಣೆಗೆ ತಿಲಕ ಇಟ್ಟುಕೊಳ್ಳುತ್ತಾನೆ, ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಾಕಿಕೊಳ್ಳುತ್ತಾನೆ. ಆ ರುದ್ರಾಕ್ಷಿ ಮಾಲೆಯ ಮಧ್ಯೆ ಮಧ್ಯೆ ಚಿನ್ನದ ಮಣಿ ಇರುತ್ತದೆ. ಎಲ್ಲರೂ ನಗುತ್ತಾರೆ. ಪೂಜೆ ಸಮಯದಲ್ಲಿ ರೇಷ್ಮೆ ವಸ್ತ್ರ ಉಡುತ್ತಾನೆ. ತಾಮಸಿಕ ಭಕ್ತನ ಶ್ರದ್ಧೆ ಉಜ್ವಲವಾದ್ದು. ಡಾಕಾಯಿತರು ದರೋಡೆ ಮಾಡಿ ಜನರಿಂದ ಹಣ ಕಸಿದುಕೊಳ್ಳುವ ಹಾಗೆ ಈ ವಿಧದ ಭಕ್ತಿ ಭಗವಂತನನ್ನು ಬಲಾತ್ಕರಿಸಿ ಆತನಿಂದ ವರ ಪಡೆದುಕೊಳ್ಳುತ್ತಾನೆ. ಡಾಕಾಯಿತರ ಹಾಗೆ ಬಡಿ ಹೊಡಿ ಕಡಿ ಎಂಬುದೇ ಈತನ ಮಂತ್ರ. ಹೀಗೆಂದು ಹೇಳುತ್ತಾ ಪರಮಹಂಸರು ಊರ್ಧ್ವ ದೃಷ್ಟಿಯುಳ್ಳವರಾಗಿ ಪ್ರೇಮ ರಸಾಭಿಯುಕ್ತ ಕಂಠದಿಂದ ಹಾಡಲಾರಂಭಿಸಿದ್ದಾರೆ. ಏತಕೆ ಇನ್ನೇತಕೆ ಕಾಶಿ ಕಾಂಚಿಯೋ ಗಯೆಯೋ ಗಂಗೆಯೋ ಪುಣ್ಯಕ್ಷೇತ್ರಗಳೇತಕೆ. ಎಲ್ಲಿವರೆಗೂ ನಾನು ಕಾಳಿಯ ನೆನೆಯುತ್ತಿರುವೆನು ನಿತ್ಯವೋ ಅಲ್ಲಿವರೆಗೂ ಜಪತಪಾದಿ ಕಟ್ಟಲೆ ಏತಕೆ. ದಾನ ಧರ್ಮವು ನಿಯಮವ್ರತವು ಎಲ್ಲವೂ ನನಗೇತಕೆ. ಬ್ರಹ್ಮಮಯ್ಯ ಪಾದ ಪದ್ಮವೇ ಸರ್ವವೂ ಎನ್ನುವಾತಗೆ. ತಾಯಿ ದುರ್ಗೆಯ ಹೆಸರ ಮಹಿಮೆಯ ತಿಳಿವರಾರೋ ಜಗದೊಳು. ದೇವರ ದೇವ ಶಿವನೇ ತಾಯಿ ದುರ್ಗೆಯ ನುತಿಸಿ ನಲಿವನು ತನ್ನ 5 ಮುಖದೊಳು. ಪರಮಹಂಸರು ಪ್ರೇಮೋನ್ಮತ್ತರಾಗಿ ಬಿಟ್ಟಿದ್ದಾರೆ. ಈಗ ಮತ್ತೆ ಹಾಡಲಾರಂಭಿಸಿದ್ದಾರೆ, ಅಗ್ನಿಮಂತ್ರೋಪದೇಶ ಪಡೆದವರ ಹಾಗೆ. ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಮುಕ್ತಿಗೊಯ್ಯದೆ ನೀನು ಬಿಡುವಳೇನು. ಬಳಿಕ ಹೇಳುತ್ತಿದ್ದಾರೆ, ದೃಢಭಾವ ಆರೋಪಿಸಿಕೊಂಡು ಹೇಳಬೇಕು. ಏನು, ನಾನು ಭಗವತಿಯ ನಾಮ ಜಪಿಸಿದ್ದೇನೆ, ನನ್ನಲ್ಲಿ ಇನ್ನೂ ಪಾಪ ಅಂದರೆ ನಾನು ಆಕೆಯ ಮಗು, ಆಕೆಯ ಐಶ್ವರ್ಯಕ್ಕೆ ಅಧಿಕಾರಿ. ಜೈ ರಾಮಕೃಷ್ಣ.